ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಶೈಲೇಶ್ ಬಸೈಕಿರಂಗೆ ಇಮೇಜ್ಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮನೆಯ ಶ್ರಾವಣ ಮಾಸದ ಕೊನೆಯ ವಾರದ ಶುಕ್ರ ಗೌರಿ ಪೂಜೆ, ಅದ್ರ ಜೊತೆಗೇ ಶ್ರಾವಣ ಮಾಸದ ಕೊನೆಯ ವಾರದ ಒಂದು ಶನಿವಾರದ ಪೂಜೆ ನಾನು ಯಾವ ರೀತಿ ಆಚರಣೆ ಮಾಡಿದರೆ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ನೀವು ನೋಡ್ತಾ ಇರ್ಬೋದು, ನಾನು ಸರಳವಾಗಿಯೇ ಶುಕ್ರ ಗೌರಿ ಪೂಜೆ ಕೊನೆಯ ವಾರದಲ್ಲಿ ಆಚರಣೆ ಮಾಡಿದ್ದು. 4 ವಾರ ನಾನು ಆಚರಣೆ ಮಾಡಿದ್ದೇನೆ. ಹಾಗೆ ಇದು 5ನೇ ವಾರದ ಪೂಜೆ. ಸರಳವಾಗಿ ಪ್ರಸಾದಕ್ಕೆ ಅಂತ ಸ್ವೀಟ್ ಪೊಂಗಲ್, ಸಕ್ಕರೆ ಪೊಂಗಲ್, ಹಾಗೆ ಒಂದು ತಾಂಬೂಲನಿಟ್ಟು, ಬಾಳೆಹಣ್ಣನ್ನು ಅಂದರೆ ಹಣ್ಣುಗಳನ್ನಿಟ್ಟು, ಕಾಯಿನ ಹೊಡೆದು ಶುಕ್ರ ಗೌರಿ ಕಲಸವನ್ನು ಸ್ಥಾಪನೆ ಮಾಡಿ, ಲಕ್ಷ್ಮಿ ಹಾಗೆ ಗಣೇಶನ ವಿಗ್ರಹವನ್ನಿಟ್ಟು ಕುಂಕುಮಾರ್ಚನೆ ಮಾಡಿಕೊಂಡು ಸಾಂಬ್ರಾಣಿ ಧೂಪವನ್ನು ಹಾಕಿ ಕಾಯಿನ ಹೊಡೆದು ಮಂಗಳಾರತಿ ಮಾಡ್ಕೊಂಡಿದ್ದೇನೆ. ಹಾಗೆ ರಾತ್ರಿ ಕೆಂಪಾರತಿ ಸಹ ಮಾಡಿದ್ದೇನೆ. ಅದರ ಕಲಸ ವಿಸರ್ಜನೆ ಮಾತ್ರ ನಾನು ಭಾನುವಾರ ಮಾಡಿರುವಂಥದ್ದು. ನಾನು ಕಾಮಾಕ್ಷಿ ದೀಪವನ್ನು ಸಹ ಹಚ್ಚಿದ್ದೇನೆ, ಕೆಂಪಾರತಿ ಸಹ ಮಾಡಿದ್ದೇನೆ. ಹಾಗೆ ಇದು ತಿರುಗನೇ ಒಂದು ದಿನ 23ನೇ ತಾರೀಕಿಗೆ ಶ್ರಾವಣ ಶನಿವಾರ ಪೂಜೆ. ವೆಂಕಟೇಶ್ವರ ಸ್ವಾಮಿಗೆ ಅಕ್ಕಿ ತಂದು ದೀಪಾರಾಧನೆ ಮಾಡಿದ್ದೇನೆ. ವೆಂಕಟೇಶ್ವರ ಸ್ವಾಮಿಗೆ ತುಳಸಿಯಿಂದ ಅಲಂಕಾರ ಮಾಡಿಕೊಂಡು, ಹಾಗೆ ಅಷ್ಟೋತ್ತರವನ್ನು ನಾನು ಮಾಡ್ಕೊಂಡಿದ್ದೇನೆ. ಪ್ರಸಾದಕ್ಕೆ ಅಂತ ಹೆಸರುಬೇಳೆ, ಕೋಸಂಬರಿ, ಪಾನಕ, ತೀರ್ಥ, ತಾಂಬೂಲ, ಹಣ್ಣುಗಳು ಅಷ್ಟನ್ನೇ ನಾನು ಇಟ್ಟಿದ್ದೇನೆ. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯ ಒಂದು ಪೂಜೆಯನ್ನು ತಿಳಿಸ್ಕೊಡ್ತಿದ್ದೇನೆ. ಎಲ್ಲ ಇಷ್ಟವಾಗಿ ನಾನು ಭಾವಿಸಿ ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.